ದೇವರಾಜ ಅರಸರು ಅವ್ರಿಗೆ ನೀವು ಹೋಲಿಕೆ ಮಾಡುವಂತದ್ದು ಸರಿಯಲ್ಲ. ಮೊದಲನೇದು, ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು. ದೇವರಾಜ ಅರಸರು ಅವ್ರು ಕೊಟ್ಟಿತ್ತು ಜೀವನಕ್ಕೂಟ. ಒಂದು ಹಬ್ಬಕ್ಕೆ ಊಟಕ್ಕೂ ಇಡೀ ಜೀವನಕ್ಕೆ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ. ಭಾಗದ 6.5 ಕೋಟಿ ಜನರಿಗೆ ಇವರು ಇಳಿಬೇಕು, ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋಂಥದ್ದು ಎಲ್ರ ಕೂಗು ಇದೆ. ಆದ್ರೆ ಮಾನ್ಯ ದೇವರಾಜ ಅರಸರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಬಿಡ್ತೇನೆ. ಅವ್ರ ಮುಖ್ಯಮಂತ್ರಿಗಳಾಗಿ ಅವ್ರು ಆಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾಕೆಂತಂದ್ರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂತದ್ದು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಆದ್ರೆ ಮಾನ್ಯ ದೇವರಾಜ ಅರಸರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಬಿಡ್ತೇನೆ. ಅವರ ಆಡಳಿತದ ಪರಿ ಏನಿತ್ತು, ಇವರ ಆಡಳಿತದ ಪರಿ ಏನಿದೆ, ಯಾವ ರೀತಿ ಸರ್ಕಾರ ಅದು 2ನೇ ಸಲ 13ರಿಂದ 18 ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ನಾನು ನೋಡಿದ್ದೇನೆ. ಆದ್ರೆ 23ರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ. ಅವ್ರಿಗೆ ಆಡಳಿತ ಬೇಕಿದೆ, ಅವ್ರು ಇನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ, ವೈಯಕ್ತಿಕ ಆಸೆ ಇದೆ. ಆದ್ರೆ ಜನರಿಗೆ ಸಾಕಾಗಿದೆ. ಕರ್ನಾಟಕದ 6.5 ಕೋಟಿ ಜನರಿಗೆ ಇವರು ಇಳಿಬೇಕು, ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋಂಥದ್ದು ಎಲ್ರ ಕೂಗು ಇದೆ. ಆದ್ರೆ ದೇವರಾಜ ಅರಸರು ಅವ್ರಿಗೆ ನೀವು ಹೋಲಿಕೆ ಮಾಡುವಂತದ್ದು ಸರಿಯಲ್ಲ. ಮೊದಲನೇದು, ಅವ್ರು ತಂದಂತ ರಿಫಾರ್ಮ್ಸ್ ಇದೆಯಲ್ಲ, ಸುಧಾರಣೆ ಕ್ರಮಗಳು, ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಏನ್ರಿ, ಬಲ್ಲವರಿಂದ ಬಡವರಿಗೆ ಹಂಚಿದಂತ ಜಮೀನು, ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಈಗ ಅಂತ ಕ್ರಮಗಳನ್ನೆಲ್ಲ ಅವ್ರು ತಗೊಂಡು 20 ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂತ ಒಬ್ಬ ನಿಜವಾದಂತ ಬದ್ಧತೆ ಇದ್ದಂತ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸರು. ಅವ್ರು ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ. ಅವ್ರ ದಾರಿಯಲ್ಲಿ ಇವ್ರು ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ. ಸರ್, ದೇವರಾಜ ಅರಸರ ಯೋಜನೆಗಳು ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ದೇವರಾಜ ಅರಸರು ಕೊಟ್ಟಿತ್ತು ಜೀವನಕ್ಕೂಟ. ಒಂದು ಹಬ್ಬಕ್ಕೆ ಊಟಕ್ಕೂ ಇಡೀ ಜೀವನಕ್ಕೆ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ. ಬದುಕನ್ನು ಕೊಟ್ಟೋದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ? ಖಂಡಿತ ಹೋಲಿಕೆ ಮಾಡಕ್ಕೆ. ಏಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.